ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಧರ್ಮಸ್ಥಳದ ನೇತ್ರಾವತಿ ತಟದಲ್ಲಿ ಬುರುಡೆ ರಹಸ್ಯದ ತನಿಖೆ ಚುರುಕು. ಮಣ್ಣು ಆಗಿದಾಗ ಪಾಯಿಂಟ್ 1, ಪಾಯಿಂಟ್ 2 ಅಲ್ಲಿ ಏನೂ ಸಿಕ್ಕಿಲ್ಲ. 5 ಅಡಿ ಆಳದವರೆಗೆ ಆಗಿದ್ರೂ ಸಿಕ್ಕಿಲ್ಲ ಯಾವುದೇ ಅಸ್ಥಿಪಂಜರ. 3ನೇ ಪಾಯಿಂಟ್ನಲ್ಲೂ ಅಗೆಯೋ ಕಾರ್ಯ ಆರಂಭ. ದರ್ಶನ್ ಫ್ಯಾನ್ಸ್ ವಿರುದ್ಧ ಹಿಂದೆಯೂ ದೂರು ಕೊಟ್ಟಿದ್ದೆ, ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅಂತ ಪ್ರಥಮ್ ಆರೋಪ. ಹಳೆ ಕೇಸಿನ ಮಾಹಿತಿ ಪಡೆಯೋದಕ್ಕೆ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ಆಗಮಿಸಿದ ನಟ. ಲವ್ವರ್ ಕರೆದ್ಲು ಅಂತ ಹೋದ ಯುವಕನಿಗೆ ಚಾಕು ಇರಿತ. ಹುಬ್ಬಳ್ಳಿಯಲ್ಲಿ ಪ್ರೇಮ್ ಅಡ್ಡಾ ಸಿನಿಮಾದಂತೆ ಅಟ್ಯಾಕ್. ಗೌಸ್ ಮೊಹಿದ್ದೀನ್ಗೆ ಇರಿತ. ಯುವತಿ ಹಾಗೂ ಇನ್ನೋರ್ವ ಆರೋಪಿ ಅರೆಸ್ಟ್. 21 ವರ್ಷದ ಪಾಲಿಟೆಕ್ನಿಕ್ ವಿದ್ಯಾರ್ಥಿ ಹಿಟ್ ಅಂಡ್ ರನ್ಗೆ ಸಾವು. ಕಾರನ್ನು ಚಲಾಯಿಸ್ತಾ ಇದ್ದ ನಟಿ ನಂದಿನಿ ಕಶ್ಯಪ್ ಅರೆಸ್ಟ್. ಡಿಕ್ಕಿ ಹೊಡೆದಿದ್ದಾಗ ಮಧ್ಯದ ಅಮಲಿನಲ್ಲಿದ್ದ ಅಸ್ಸಾಂ ನಟಿಗೆ ಸದ್ಯ ಪೊಲೀಸರ ವಿಚಾರಣೆ. ಇಸ್ರೋ ನಾಸಾದಿಂದ ಜಂಟಿಯಾಗಿ ನಿಸಾರ್ ಸ್ಯಾಟಲೈಟ್ ಉಡಾವಣೆಗೆ ಕ್ಷಣಗಣನೆ. ಭೂಮಿಯನ್ನ ಬಾಹ್ಯಾಕಾಶದಿಂದ ರೆಕಾರ್ಡ್ ಮಾಡಲು ಸಹಕಾರಿ. ಸಂಜೆ 5:10ಕ್ಕೆ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡ್ಡಯನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.